ಓಕೆ 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 ರಿಲ್ಯಾಕ್ಸ್. ಅಣ್ಣ ಲೆಫ್ಟ್ ಇಂಡಿಕೇಟರ್ ಹಾಕಿ ರೈಟ್ ಅಲ್ಲಿ ಇದ್ದೀರಾ, ನೀವು ಎಲ್ಲಿಗೆ ಹೋಗ್ತಾ ಇದೀರೋ? ಯಾವ ಇವೆಲ್ಲ ಓರ್ ಏನ್ ಬ್ರೋ ಹಿಂಗಿದೆ ಇದು? ಈ ಸೆಗ್ಮೆಂಟ್ ಅಲ್ಲೇ ಮೋಸ್ಟ್ ಪವರ್ಫುಲ್ ಇಂಜಿನ್ ಇದು. ಏನ್ ಬ್ರೋ ಇದು? ಅನಿವಾರ್ಯದ ಸಂಕಟದ ಸ್ಥಿತಿ ಇದು. ಜನ ಯೂಟ್ಯೂಬ್ ಅಲ್ಲಿ ನಾನ್ ವಿಡಿಯೋ ಮಾಡಿದ್ರೆ ಪೇಡ್ ರಿವ್ಯೂ ಅನ್ಬಿಡ್ತಾರೆ ಚೆನ್ನಾಗಿದೆ ಅಂದ್ರೆ, ಅದಕ್ಕೆ ಅವರು ಕಸ್ಟಮರ್ ನ ಕರ್ಸಿದೀವಿ ಟೆಸ್ಟ್ ರೈಡ್ ಮಾಡ್ಸಕ್ಕೆ. ಬ್ಲೋ ಆಫ್ ವಾಲ್ವ್ ಇದೆಯಾ? ಏನಾ ಒಳ್ಳೆ ರಾಕೆಟ್ ಬಂದಂಗ್ ಬರ್ತಿದ್ಯಾ? ಏನ್ ಸಕಲಾಗಿದೆ ಗುರು ಕಾರ್ ಇದು ಓಡ್ಸಕ್ಕೆ. ನೆಕ್ಸ್ಟ್ ಲೆವೆಲ್ ಪಿಕಪ್ ಇದೆ ಅಲ್ಲ ಇದು. ನಿಧಾನಕ್ಕೆ ಹೋಗಿ ಬ್ರೋ, ನನಗ್ ಭಯ ಆಗ್ತಿದೆ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಲೆಫ್ಟ್ ಲೆಗ್ ಕಂಪ್ಲೀಟ್ಲಿ ಫ್ರೀ ಬಿಟ್ಬಿಡಿ, ಬಿಟ್ಟೆ. ರೈಟ್ ಲೆಗ್ ಮಾತ್ರ ಯೂಸ್ ಮಾಡಿ. ರೈಟ್ ಲೆಗ್ ಅಲ್ಲಿ ಬ್ರೇಕ್ ಪ್ರೆಸ್ ಮಾಡಿ. ಇದನ್ನ ಈ ಶಿಫ್ಟರ್ ಅಂತ ಬರುತ್ತೆ, ಎಲೆಕ್ಟ್ರಿಕಲಿ ಗೇರ್ ಶಿಫ್ಟ್ ಆಗೋದು. ಪಾರ್ಕಿಂಗ್ ಬ್ರೇಕ್ ಅದಾಗದೇ ಡಿಸೆಂಗೇಜ್ ಆಗುತ್ತೆ. ಇದನ್ನ ಹಿಂದೆ ಫುಲ್ ಮಾಡಿ, ಹಿಂದಕ್ಕೆ ಫುಲ್. ಅದು ಡ್ರೈವಾ? ಏನ? ನಾನು ಈ ಕಾರ್ನ ಇಲ್ಲಿ ನಿಂತಿರೋದಕ್ಕಿಂತ ರೋಡ್ ಮೇಲೆ ಜಾಸ್ತಿ ನೋಡಿದೀನಿ. ಜನರಿಗೆ ಟೆಸ್ಟ್ ರೈಡ್ ಕೊಡೋದು ಇಂಪಾರ್ಟೆಂಟ್. 2026 ಅಲ್ಲಿ ಹೊಸ ಟ್ರೆಂಡ್ ಏನು ಅಂದ್ರೆ ಫಿಸಿಕಲ್ ಬಟನ್ ಗಳು ವಾಪಸ್ ಬರ್ತಿದೆ. ಪ್ರಾಬಬ್ಲಿ ಈ ವರ್ಷ ಈ ಸೆಗ್ಮೆಂಟ್ ಅಲ್ಲಿ ಜಾಸ್ತಿ ಸೇಲ್ ಆಗುವಂತ ಕಾರು ಇದೇನೆ. ನಿನ್ ಮೈಂಡ್ ಅಲ್ಲೇ ಲೆಕ್ಕ ಹಾಕ್ಬಿಟ್ಟ. ಎಷ್ಟು ಈಸಿ ಬೆಂಗಳೂರಲ್ಲಿ ಓಡಾಡೋದಕ್ಕೆ. 3 years or 30,000 ಗೆ ಕಂಪ್ಲೀಟ್ ನಿಮಗೆ ಇಂಜಿನ್ ಆಯಿಲ್, ಏರ್ ಫಿಲ್ಟರ್, ಕ್ಯಾಬಿನ್ ಫಿಲ್ಟರ್, ಒಂದು ಪೀರಿಯಾಡಿಕ್ ಮೇಂಟೆನೆನ್ಸ್ ಅಲ್ಲಿ ಏನೇನು ಬರುತ್ತೆ ಎಲ್ಲ ಕೂಡ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕವರ್ ಅಪ್ ಆಗುತ್ತೆ. ಒಂದು ಟೈಮ್ ಅಲ್ಲಿ ನಮ್ಮ ದೇಶದಲ್ಲಿ ಡಸ್ಟರ್ ಅನ್ನೋದು ಸೆರ್ರಿಗೆ ಹಾವಳಿ ಮಾಡಿತ್ತು. ಇವತ್ತಿಗೂ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಲ್ಲಿ ಯಾರಾದ್ರೂ ಒಬ್ರು ಒಂದು ರಿಲಯಬಲ್ SUV ಬೇಕು ಅಂದ್ರೆ, ಒಂದು ಪ್ರಾಪರ್ ಫ್ಯಾಮಿಲಿ ಕಾರ್ ಬೇಕು ಅಂದ್ರೆ ಡಸ್ಟರ್ನೇ ಹುಡುಕ್ತಾ ಇದ್ರು. ಇವಾಗ ಡ್ರೈವ್ ಮೋಡ್ ಎಂಗೇಜ್ ಆಗಿದೆ, ಆಟೋ ಹೋಲ್ಡ್ ಅಲ್ಲಿ ಇದೆ. ಬ್ರೇಕ್ ಬಿಟ್ಟರೆ ಗಾಡಿ ಮೂವ್ ಆಗಲ್ಲ, ಆಕ್ಸಲರೇಟ್ ಮಾಡಿದ್ರೆ ಬ್ರೇಕ್ ಡಿಸೆಂಗೇಜ್ ಆಗುತ್ತೆ, ಮೂವ್ ಆಗುತ್ತೆ. ಏನ? ಫಸ್ಟ್ ಇಂಪ್ರೆಷನ್ ನೋಡಕ್ಕೆ ನಿಮಗೆ ಆಲ್ಮೋಸ್ಟ್ ಹಳೆ ಡಸ್ಟರ್ ಸಿಲೋವೆಟ್ ಇದೆ, ಆದ್ರೆ ಡಿಸೈನ್ ಅಲ್ಲಿ ಕಂಪ್ಲೀಟ್ ಚೇಂಜಸ್ ಇದೆ. 2 ವರ್ಷದ ಮುಂಚೆನೆ ಯುರೋಪ್ ಅಲ್ಲಿ ಡಸ್ಟರ್ ಕಾರ್ಗಳು ಲಾಂಚ್ ಆಗಿತ್ತು. ನಮ್ಮ ದೇಶಕ್ಕೋಸ್ಕರ ಈ ಕಾರ್ನ ಸ್ಪೆಸಿಫಿಕ್ ಆಗಿ ಡಿಸೈನ್ ಮಾಡಿಬಿಟ್ಟಿರೋದು. ಇಂಡಿಯಾಗೆ ಅಂತಾನೆ ಟೈಮ್ ತಗೊಂಡು ಹೊಸ ಪ್ಲಾಟ್ಫಾರ್ಮ್ ಬಿಲ್ಡ್ ಮಾಡಿರೋದು. ನೋಡಿ ಡಿಸ್ಕೌಂಟ್ ಕೇಳಿ ಟಿವಿಲಿ ಬರ್ತೀನಿ ನಾನು ಅಂತ ಕಾರ್ಗೆ. ಅಯ್ಯಯ್ಯೋ, ನಾನು ಹೇಳ್ದೆ ಯೂಟ್ಯೂಬ್ ಅಲ್ಲಿ ಬರ್ತೀನಿ ನಂಗೆ ಡಿಸ್ಕೌಂಟ್ ಕೊಡಿ ಅಂತ. ನಿಮ್ಗೆ ಕಾರ್ ಕೊಟ್ಟಿರೋದು ಹೆಚ್ಚು ಡಿಸ್ಕೌಂಟ್ ಎಲ್ಲಿ ಕೊಡ್ಲಿ ಅಂದ್ರು. ಮ್ಯೂಸಿಕ್ ಬೇರೆ ಕಂಪ್ನಿಗಳೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಯುರೋಪಿಯನ್ ಮಾರ್ಕೆಟ್ಗೆ ಒಳ್ಳೆ ಕಾರ್ಗಳನ್ನ ಕೊಟ್ಟು ನಮ್ಮ ದೇಶದಲ್ಲಿ ಕಾಸ್ಟ್ ಕಟಿಂಗ್ ಮಾಡ್ತಾರೆ. ಆದ್ರೆ ಈ ಡಸ್ಟರ್ದು ಕತೆ ಉಲ್ಟಾ ಗುರು. ಯುರೋಪಿಯನ್ ಮಾರ್ಕೆಟ್ ಅಲ್ಲೇ ಬೇರೆ ಪ್ಲಾಟ್ಫಾರ್ಮ್ ಬರುತ್ತೆ, ನಮ್ಮ ದೇಶದಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ನ ಅವರು ಡಿಸೈನ್ ಮಾಡಿರೋದು. ಯುರೋಪಿಯನ್ ಕಾರ್ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇದೆ, ಹೈಟ್ ಜಾಸ್ತಿ ಇದೆ, ಜೊತೆಗೆ ಫೀಚರ್ಸ್ ಹೆವಿ ಇದೆ. ಕಾರ್ ಕಲಿಬೇಕಾದ್ರೆ ನಾನ್ ಏಟ್ ಬಿದ್ದಿದ್ದು ಹೊಡ್ತಾ ತಿಂದಿದ್ದು ಯಾವ ವಿಷಯದಲ್ಲಿ ಅಂದ್ರೆ ಗಾಡಿ ವಿಡ್ತ್ ಜಡ್ಜ್ ಮಾಡಕ್ ಗೊತ್ತಾಗ್ತಿರ್ಲಿಲ್ಲ. ಒಂದ್ 2 ಸತಿ ಸ್ಕ್ರಾಚ್ ಎಲ್ಲ ಮಾಡಿಸ್ಬಿಟ್ಟಿದ್ದೆ. ನಾವಿವತ್ತು ರಿವ್ಯೂ ಮಾಡ್ತಾ ಇರೋದು ಡಸ್ಟರ್ ಐಕಾನಿಕ್ ಅಂತ. ಇದು ಲಾಂಚ್ ಎಡಿಷನ್. ಇಲ್ಲಿ ನೋಡಿ ಪ್ರಾಕ್ಸಿಮಿಟಿ ಸೆನ್ಸರ್ ಇದೆ, ಇಲ್ಲಿ ಸೈಡ್ ಅಲ್ಲೂ ಕೊಟ್ಟಿದ್ದಾರೆ, ಕೆಳಗಡೆ ಒಂದು ಫಾಗ್ ಲ್ಯಾಂಪ್ ಇದೆ, LED ಹೆಡ್ಲೈಟ್ ಇದೆ, ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಇದೆ. ಲಾಸ್ಟ್ ಜನರೇಷನ್ ಡಸ್ಟರ್ ಅಲ್ಲಿ ಇಲ್ಲಿ ಲೋಗೋ ಬರ್ತಿತ್ತು, ಈ ಸಲ ಲೋಗೋನ ತೆಗೆದು ಡಸ್ಟರ್ ಅಂತ ಲೆಟರಿಂಗ್ ಕೊಟ್ಟಿದ್ದಾರೆ. ಕ್ವಾಲಿಟಿ ಸಕ್ಕತ್ತಾಗಿದೆ. ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾನು ಕೊಟ್ಟಿದ್ದಾರೆ. ನೀವು ಎಷ್ಟು ಸಜೆಸ್ಟ್ ಮಾಡ್ತೀರಾ ಈ ಕಾರ್ ತಗೊಳ್ಳೋದು? ಫಸ್ಟ್ ಡ್ರೈವ್ ಮಾಡಿ, ಫಿಸಿಕಲ್ ಆಗಿ ಡ್ರೈವ್ ಮಾಡದೆ ಜನರನ್ನು ಕೇಳಬಾರ್ದು ಕಾರ್ ಚೆನ್ನಾಗಿದ್ಯಾ ಇಲ್ವಾ ಅಂತ. ಮೇನ್ ಏನು ಅಂದ್ರೆ ಇದ್ರಲ್ಲಿ ಇರೋದು ಪೇಂಟ್ ಕ್ವಾಲಿಟಿ ಗುರು. ಈ ಕಾರ್ ನಲ್ಲಿರುವಂತ ಪೇಂಟ್ ಕ್ವಾಲಿಟಿ ನಿಮ್ಗೆ ಹ್ಯುಂಡಾಯಲ್ಲಿ, ಟಾಟಾದಲ್ಲಿ ಬರಕ್ ಚಾನ್ಸೇ ಇಲ್ಲ. ಅದೇ ತರ ಪ್ಯಾನಲ್ ಗ್ಯಾಪ್ಸ್ ಅಷ್ಟೇ ಎಲ್ಲಾ ಕಡೆ ಈಕ್ವಲ್ ಆಗಿದೆ, ಒಂದು ಕಡೆನೂ ನಿಮ್ಗೆ ಆಫ್ ಇದೆ ಅಂತ ಅನ್ಸೋದಿಲ್ಲ, ಅಷ್ಟು ಪರ್ಫೆಕ್ಟ್ ಆಗಿ ಇವರು ಡಿಸೈನ್ ಮಾಡಿದ್ದಾರೆ. ನಾನು ಎಷ್ಟು ನೋಡಿದ್ದೀನಿ ಗೊತ್ತಾ ಈ ಕಾರ್ನ ವಿಜಯನಗರ ರೋಡಲ್ಲಿ. ಈ ಹೊಸ ವೆಹಿಕಲ್ ನೋಡಿರೋದ ನೀವು? ನಿಮ್ ಟೆಸ್ಟ್ ರೈಡ್ ಗಾಡಿನೇ ನೋಡಿರೋದು. ಓಡಾಡ್ಸ್ತಾ ಇರ್ತಿರಲ್ಲ ಬೆಳಗ್ಗೆ ಸಂಜೆ ತನಕ. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಕಂಪ್ನಿಗಿಂತ ಕಾರ್ಗಳು ಫೇಮಸ್ ಆಗ್ಬಿಡುತ್ತೆ. ಇವಾಗ ಹಿಂದೂಸ್ತಾನ್ ಮೋಟಾರ್ ಗಿಂತ ಅಂಬಾಸಿಡರ್ ಫೇಮಸ್ ಆಯ್ತು, ಅದೇ ತರ ರೆನೋಗಿಂತ ಜಾಸ್ತಿ ಫೇಮಸ್ ಆಗಿದಂದ್ರೆ ಈ ಡಸ್ಟರ್ ನೇಮ್ ಟ್ಯಾಗ್. ಅದರಿಂದ ಕಂಪ್ನಿಗೆ ಒಳ್ಳೆ ಹೆಸರು ಬರುತ್ತೆ. ಆದ್ರೆ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ಅಕಸ್ಮಾತ್ ಅದ್ ಒಂದು ಕಾರ್ ಏನಾದ್ರು ಡಿಸ್ಕಂಟಿನ್ಯೂ ಆಯ್ತು ಅಂದ್ರೆ ಜನ ಈ ಕಂಪ್ನಿ ಇರೋದನ್ನೇ ಮರ್ತು ಬಿಡ್ತಾರೆ. ಯಾರು ಏನು ಗೊತ್ತಿಲ್ಲ. ನನ್ ಕಾಲೇಜ್ ಯೂನಿಫಾರ್ಮ್ ಎಲ್ಲ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ನಾನು ಹಿಂಗೆ ಇದ್ನ. ಇಲ್ಲ ಇದಕ್ಕಿಂತ ಸ್ವಲ್ಪ ಇಡೀ ಕಾರ್ ಕಂಪನಿ ಒಂದು ಕಾರ್ನ ನಂಬ್ಕೊಂಡು ಬದುಕ್ತಿದೆ ಅಂದಾಗ ಇದನ್ನ ಮತ್ತೆ ರೀಲಾಂಚ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರೆ ಅದು ಅರ್ಧಂಬರ್ಧ ಮಾಡಿದ್ರೆ ಆಗೋದಿಲ್ಲ, ಪರ್ಫೆಕ್ಟ್ ಆಗಿ ಮಾಡ್ಬೇಕು. ಆ ಕೆಲಸನ ಈ ಡಸ್ಟರ್ ಅಲ್ಲಿ ಇವರು ಮಾಡಿದ್ದಾರೆ. 7 ವರ್ಷ ಅಥವಾ 1,50,000 ಕಿಲೋಮೀಟರ್ ಗಂಟ ನಿಮಗೆ ವಾರಂಟಿ ಎಕ್ಸ್ಟೆಂಡ್ ಆಗುತ್ತೆ. ನಿಮ್ ತರ ಡ್ರೈವರ್ಸ್ ಗಳಿಗೋಸ್ಕರ ಅವರು 7 year ವ್ಯಾರಂಟಿ ಕೊಡ್ತಾ ಇರೋದು. ಇದರಲ್ಲಿ 225, 55, R18 ಟೈರ್ ಗಳು ಕೊಟ್ಟಿರೋದು. ಬ್ಲಾಕ್ ಕಲರ್ ಅಲಾಯ್ ವೀಲ್ ಬರುತ್ತೆ. ಟಾಪ್ ಎಂಡ್ ಮಾಡೆಲ್ ಅಲ್ಲಿ 4 ಕಡೆ ಡಿಸ್ಕ್ ಬ್ರೇಕ್ ಇದೆ. ಈ ಟಾಪ್ ಎಂಡ್ ಐಕಾನಿಕ್ ಮಾಡೆಲ್ ಅಲ್ಲಿ ಎಲ್ಲಾ ಕಡೆ ನಿಯಾನ್ ಗ್ರೀನ್ ಆಕ್ಸೆಂಟ್ ಗಳನ್ನ ಕೊಟ್ಟಿದ್ದಾರೆ ನೋಡಿ, ಮ್ಯಾಚಿಂಗ್. ಏನ್ ಗುರು ಇದು ಬೂಟ್ ಸ್ಪೇಸ್, 4 ಜನ ತುಂಬ್ಕೊಂಡು ಹೋಗ್ಬೋದು. ಹೈಡ್ರಾಲಿಕ್ ಸ್ಟ್ರಟ್ಸ್ ನೋಡಿ ಗೇಜ್ ಹೆಂಗಿದೆ ಅಂತ. ಎಲೆಕ್ಟ್ರಿಕ್ ಬೂಟ್ ಇದೆ ಇದರಲ್ಲಿ. ಫ್ರಂಟ್ ಡೋರ್ಗೆ ಇಲ್ಲಿ ಹ್ಯಾಂಡಲ್ ಇದೆ, ರೇರ್ ಡೋರ್ಗೆ
ಇಲ್ಲಿ ಹ್ಯಾಂಡಲ್ ಕೊಟ್ಟಿದ್ದಾರೆ. ಕೂತ್ಕೊಳ್ಳಕ್ಕೆ ಒಂದ್ ರೇಂಜ್ ಕಂಫರ್ಟಬಲ್ ಆಗಿದೆ. ಪ್ರಾಬ್ಲಮ್ ಏನು ಅಂದ್ರೆ ನೀವೇನಾದ್ರು 6 ಅಡಿಗಿಂತ ಉದ್ದ ಇದ್ರೆ ನಿಮ್ಗೆ ಸ್ವಲ್ಪ ಹೆಡ್ ರೂಮ್ ಕಮ್ಮಿ ಅನ್ಸುತ್ತೆ, ನೀ ರೂಮ್ ಕಮ್ಮಿ ಅನ್ಸುತ್ತೆ. ಇದರಲ್ಲಿ ನಿಮ್ಗೆ ಕಲರ್ ಕಾಣಿಸ್ತಿದ್ಯಾ ಇಲ್ವಾ ಗೊತ್ತಿಲ್ಲ, ಬ್ಲಾಕ್ ಮತ್ತೆ ಆಲಿವ್ ಗ್ರೀನ್ ಕಾಂಬಿನೇಷನ್ ಇದೆ. ರೇರ್ AC ವೆಂಟ್ ಕೊಟ್ಟಿದ್ದಾರೆ, 2 USB-C ಚಾರ್ಜಿಂಗ್ ಸಾಕೆಟ್ ಇದೆ, ಇಲ್ಲಿ ಮ್ಯಾಗಝಿನ್ ಹೋಲ್ಡರ್ಸ್ ಗಳಿದೆ, ಇಲ್ಲಿ ಒಂದು ಸಣ್ಣದಾಗಿ ಕೋಟ್ ಹ್ಯಾಂಗರ್ ಕೊಟ್ಟಿದ್ದಾರೆ. ಲೈಟ್ ಕೆಪಾಸಿಟಿವ್ ಟಚ್ ಗುರು, ಇಷ್ಟೇ ಕ್ರೇಜಿ ಆಗಿರುವಂತ ಲೈಟ್ ಹಾಕಿದ್ದಾರೆ. ಇದೇನಾದ್ರೂ ಹಾಳಾಯ್ತು ಅಂದ್ರೆ ಎಷ್ಟು ಎಕ್ಸ್ಪೆನ್ಸಿವ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಇದೆಲ್ಲ ಕಾಸ್ಟ್ ಹೆಂಗಿದೆ ಪಾರ್ಟ್ಸ್? ಕಮ್ಮಿನೇ ಇದೆ. ಎಲ್ಲ ಇಂಡಿಯಾದಲ್ಲ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ಲೀಟ್ 90% ಪಾರ್ಟ್ಸ್ ಮೇಡ್ ಇನ್ ಇಂಡಿಯಾ. ತಟ್ಟೋಣ ಹಾಡ್ ಹಾಕದೆ ಬೇಡ, ಇವ್ರ ಕಾರ್ ಸ್ಟೇರಿಂಗ್ ಮೇಲೆ ಕೈ ಇಟ್ಟಾಗ್ಲೇ ಬಂದ್ಬಿಡ್ತದೆ ಸಾಕು. ಇದರಲ್ಲಿ ಹತ್ತಕ್ಕೆ ಇಳಿಯಕ್ಕೆ ಹೆವಿ ಈಸಿ ಇದೆ. ಡೋರು ಆಲ್ಮೋಸ್ಟ್ 90 ಡಿಗ್ರಿ ಓಪನ್ ಆಗುತ್ತೆ. ಡೋರ್ದು ಗೇಜ್ ನೋಡಿ ಎಷ್ಟಿದೆ ಅಂತ. ಇದರಲ್ಲಿ ಪ್ಯಾಸೆಂಜರ್ಗೂ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಸೀಟ್ಸ್ ಇದೆ, ಜೊತೆಗೆ ವೆಂಟಿಲೇಷನ್ ಇದೆ. ನೀವು ಟಾಪ್ ಎಂಡ್ ಹೋದ್ರೆ ನಿಮಗೆ ಕಾರ್ಬನ್ ಫೈಬರ್ ಆಕ್ಸೆಂಟ್ ಗಳನ್ನ ಕೊಡ್ತಾರೆ. ಇಲ್ಲಿ ಆಲಿವ್ ಗ್ರೀನ್ ಲೆದರ್ ಇದೆ, ಮೇಲ್ಗಡೆ ನಿಯಾನ್ ಸ್ಟಿಚಿಂಗ್ ಇದೆ, ಇಲ್ಲಿ ಡಸ್ಟರ್ ಅಂತ ಬರ್ದಿದ್ದಾರೆ. ಲೈಟ್ ಇದೆಯಾ ಇದು? ಆಂಬಿಯಂಟ್ ಲೈಟಿಂಗ್ ಬರುತ್ತೆ. ಟೋಟಲ್ 48 ಕಲರ್ಸ್ ಬರುತ್ತೆ. ಇದು ಯಾವ ಮಾಡೆಲ್ ಇಂದ ಬರುತ್ತೆ ಇದು? ಟಾಪ್ ಎಂಡ್ ವರ್ಷನ್. ಇದು ನಾವು ಆಫ್ಟರ್ ಮಾರ್ಕೆಟ್ ಹಾಕ್ಸಕ್ಕಾಗಲ್ಲ. ಫ್ರಂಟ್ ಪ್ಯಾಸೆಂಜರ್ ಸೀಟ್ ಹೆವಿ ಕಂಫರ್ಟಬಲ್ ಆಗಿದೆ. ಗ್ಲೌ ಬಾಕ್ಸ್ ಸ್ಪೇಷಿಯಸ್ ಆಗಿದೆ. ಇದು ಈ ಕಾರ್ದು ಕೀ, ವೆಯ್ಟೇ ಇಲ್ಲ ಗುರು. ಕೀಯಲ್ಲೂ ಮಲ್ಟಿ ಫಂಕ್ಷನ್ಸ್ ವರ್ಕ್ ಆಗುತ್ತೆ. ಅನ್ಲಾಕ್ ಬಟನ್ ಲಾಂಗ್ ಪ್ರೆಸ್ ಮಾಡಿ, ಅದೇ ಕೀ ಇದೆ. ಅನ್ಲಾಕ್ ಬಟನ್ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಪವರ್ ವಿಂಡೋ 4 ಪವರ್ ವಿಂಡೋ ಡೌನ್ ಆಗುತ್ತೆ, ಸನ್ ರೂಫ್ ಓಪನ್ ಆಗುತ್ತೆ. ತಿರ್ಗಾ ಲಾಂಗ್ ಪ್ರೆಸ್ ಮಾಡಿದ್ರೆ ಆಟೋ ಕ್ಲೋಸ್ ಆಗುತ್ತೆ. ಇಲ್ಲಿ ಒಂದು ವ್ಯಾನಿಟಿ ಮಿರರ್ ಇದೆ, ಅದಕ್ಕೊಂದು ಲೈಟ್ ಕೂಡ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಓಪನ್ ಮಾಡಿದ್ರೆ ಅಲ್ಲಿ ಆನ್ ಆಗುತ್ತೆ. ಇಂಪಾರ್ಟೆಂಟ್ ಫೀಚರ್. ಈ ಮಿರರ್ ಗಳು ನೋಡ್ಕೊಂಡು ಕಾರ್ ಓಡಿಸ್ಬೇಕು, ಈ ಮಿರರ್ ಗಳು ನೋಡ್ಕೊಂಡು ಓಡಿಸಬಾರ್ದು. ನನಗೆ ಇದ್ರಲ್ಲಿ ಮೇನ್ ಇಷ್ಟ ಆಗಿದ್ದು ಏನು ಅಂದ್ರೆ ಬಟನ್ಸ್ ಗುರು. ಎಲ್ಲದಕ್ಕೂ ಬಟನ್ ಕೊಟ್ಟಿದ್ದಾರೆ. ಇಲ್ಲಿ ಪಾರ್ಕಿಂಗ್ ಬಟನ್ಸ್ ಇದೆ, ಲಾಕ್ ಅನ್ಲಾಕ್ ಬಟನ್ ಇದೆ, AC ಬಟನ್ ಇದೆ, ಜೊತೆಗೆ ಇಲ್ಲಿ ನೀವು ಸಿಸ್ಟಮ್ ನ ನೋಡ್ತಾ ಇದ್ದೀರಾ ಅದ್ರ ಮೇಲೂ ಬಟನ್ ಇದೆ. ಮೇಲ್ಗಡೆ ರೂಫ್ ರೈಲ್ ಕೊಟ್ಟಿದ್ದಾರೆ, ಇದ್ರ ಮೇಲೂ ಡಸ್ಟರ್ ಅಂತ ಬರ್ದಿದೆ. ಈ ರೂಫ್ ರೈಲ್ ಡಸ್ಟರ್ ಗೆ ಒಂದು ಐಡೆಂಟಿಟಿ ಗುರು. ಅದಿಲ್ಲ ಅಂದ್ರೆ ಡಸ್ಟರ್ ತುಂಬಾ ಚಿಕ್ಕ ಕಾರ್ ತರ ಕಾಣುತ್ತೆ. ಮೇನ್ ರೋಡ್ ಜಾಯಿನ್ ಆಗ್ತಾ ಇದೀವಿ ನಾವು. ವೆರಿ ಕ್ರೂಷಿಯಲ್, ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿಂದ ಯಾವನ್ ಹೆಂಗ್ ಬೇಕಾದ್ರೂ ನುಗ್ತಾ ಇರ್ತಾನೆ. ಮುಖ ಮೂತಿ ನೋಡ್ದೆ ರೋಡ್ದು ನೋಡಿ ಈ ತರ ಅಂಕಲ್ಗಳು ಇರ್ತಾರೆ. ಅವ್ರ ಮುಖ ಮೂತಿ ನೋಡ್ದೆ ನುಗ್ತಾ ಇಲ್ಲ, ನಿಮ್ ಮುಖ ನೋಡ್ಕೊಂಡು ನುಗ್ತಾ ಇರೋದು ಅವರು. ಇವ್ರು ಏನಾದ್ರು ಕಾರ್ ತಗೊಂಡ್ರೆ ಬ್ರೋ 100% ಇಂಟ್ ಹಾಕಿಸ್ಕೊಡ್ಬೇಕು ನಾವು, ಇಲ್ಲಾಂದ್ರೆ ಇವ್ರು ನೋಡ್ಕೊಂಡು ಎಷ್ಟು ಜನ ಆಕ್ಸಿಡೆಂಟ್ ಮಾಡ್ಕೊಂಡ್ಬಿಡ್ತಾರೋ. ಯೂಶಲಿ ಎಲ್ಲಾ ಕಾರಲ್ಲೂ ಮಿರರ್ ನ ಸೆಟ್ಟಿಂಗ್ ಮಾಡ್ಕೋಬೇಕು ಅಂದ್ರೆ ಒಂದೇ ನಾಬ್ ಅಲ್ಲಿ 2 ಮಿರರ್ಗೂ ಆಪ್ಷನ್ ಕೊಟ್ಟಿರ್ತಾರೆ. ಆದ್ರೆ ಇಲ್ಲಿ ನೋಡಿ ಲೆಫ್ಟ್ ಮಿರರ್ ಗೆ ಸಪರೇಟ್ ಆಪ್ಷನ್ ಇದೆ, ರೈಟ್ ಮಿರರ್ ಗೆ ಸಪರೇಟ್ ಆಪ್ಷನ್ ಇದೆ. 4 ವಿಂಡೋಗೂ 1 ಟಚ್ ಅಪ್ ಡೌನ್ ಇದೆ. For our cold coffee. ವಾಟರ್ ಬಾಟಲ್ ಪ್ಲೇಸ್ ಮಾಡ್ತೀನಿ ಅಂದ್ರೆ 1/2 ಲೀಟರ್ 1 ಲೀಟರ್ ನಿಮ್ಗೆ ಎಷ್ಟು ಸ್ಪೇಸ್ ಬೇಕು ಕಸ್ಟಮೈಸ್ ಮಾಡ್ಕೋಬಹುದು. ಇಲ್ಲಿ ಸೆಂಟರ್ ಕನ್ಸೋಲ್ ಅಲ್ಲಿ ಆಮ್ರೆಸ್ಟ್ ಕೆಳಗಡೆನೆ ಸ್ಟೋರೇಜ್ ವಿತ್ ಕೂಲಿಂಗ್ ಆಪ್ಷನ್ ಬರುತ್ತೆ. ಈ ಕಾರ್ ನ ಡಿಸೈನ್ ಮಾಡಿರೋದು ಯಾರೋ ಪಕ್ಕ ಮಹೇಂದ್ರ ಅಥವಾ ಟಾಟಾ ಓನರೇ ಇರಬೇಕು. ಅದಕ್ಕೇನೆ ಅದ್ರಲ್ಲಿ ಏನೇನ್ ಪ್ರಾಕ್ಟಿಕಲ್ ವಿಚಾರಗಳು ಮಿಸ್ ಆಗಿದೆ ಎಲ್ಲ ಇದ್ರಲ್ಲಿ ಕೊಟ್ಬಿಟ್ಟಿದ್ದಾರೆ. ಇದರಲ್ಲಿ DCT ಗೇರ್ ಬಾಕ್ಸ್ ಇರೋದು. ಟಾಪ್ ಎಂಡ್ ಮಾಡೆಲ್ ತನಕ ನಿಮ್ಗೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಇದೆ ಅಲ್ವಾ? ಸಿಗುತ್ತೆ. ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಬುಕಿಂಗ್ಸ್ ಆಗಿರುತ್ತೆ DCT ಮ್ಯಾನ್ಯುವಲ್ ಗಿಂತ. ಈ ಗೇರ್ ಬಾಕ್ಸ್ ಅಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದ್ರೆ ಬೇರೆ DCT ಗಳಲ್ಲಿ ಡ್ರೈ ಕ್ಲಚ್ ನ ಕೊಡ್ತಾರೆ, ಇದ್ರಲ್ಲಿ ವೆಟ್ ಕ್ಲಚ್ ಕೊಟ್ಟಿದ್ದಾರೆ. ಬೆಟ್ಸ್ ಕ್ಲಚ್ ಇರೋದ್ರಿಂದ ನಿಮ್ಗೆ ಬಂಪರ್ ಟು ಬಂಪರ್ ಲೆವೆಲ್ ಟ್ರಾಫಿಕ್ ಅಲ್ಲಿ ಇಂಜಿನ್ ಬೇಗ ಹೀಟ್ ಆಗಲ್ಲ, ಗೇರ್ ಬಾಕ್ಸ್ ಹೀಟ್ ಆಗಲ್ಲ. ಆದ್ರೆ ಒಂದ್ ಪ್ರಾಬ್ಲಮ್ ಏನು ಅಂದ್ರೆ ಡ್ರೈ ಕ್ಲಚ್ ಗಿಂತ ಸ್ವಲ್ಪ ಇದು ಸ್ಲೋ ಇರುತ್ತೆ. ಇನ್ನ ಇದ್ರಲ್ಲಿ ಕೊಟ್ಟಿರುವಂತ ಗೇರ್ ನಾಬ್ ನನಗೆ ಅಷ್ಟು ಇಷ್ಟ ಆಗ್ಲಿಲ್ಲ. ಫಿಸಿಕಲ್ ಗೇರ್ ನಾಬ್ ಕೊಟ್ಟಿದ್ರೆ ಕನ್ವೀನಿಯಂಟ್ ಆಗಿರ್ತಿತ್ತು. ಬೇರೆ ಕಾರಲ್ಲಿ ಇದೆರಡು ಇದ್ದಿದ್ರೆ ನಾನು ಕಂಪ್ಲೇಂಟ್ ಮಾಡ್ತಾ ಇರ್ಲಿಲ್ಲ. ಆದ್ರೆ ಡಸ್ಟರ್ ಅಲ್ಲಿ ಇಷ್ಟು ಪ್ರಾಕ್ಟಿಕಲ್ ಆಗಿರುವಂತ ಕಾರಲ್ಲಿ ಇದು ಎರಡನ್ನ ಏನಾದ್ರೂ ಇವರು ಫಿಸಿಕಲ್ ಕೊಟ್ಬಿಟ್ಟಿದ್ರೆ ಹಳೇ ಡಸ್ಟರ್ ತರಾನೇ ಇದು ಪರ್ಫೆಕ್ಟ್ ಆಗ್ಬಿಡ್ತಿತ್ತು. ಯೂಶಲಿ ಏನಾಗುತ್ತೆ ಅಂದ್ರೆ ಸನ್ರೂಫ್ಗೆ ಒಂದೇ ಟಾಗಲ್ ಸ್ವಿಚ್ ಅಲ್ಲಿ ಸನ್ಶೇಡ್ ಮತ್ತೆ ಗ್ಲಾಸ್ ಎರಡರದು ಫಂಕ್ಷನ್ ಕೊಟ್ಟಿರ್ತಾರೆ. ಆದ್ರೆ ಡಸ್ಟರ್ ಅಲ್ಲಿ ನೋಡಿ ಸನ್ಶೇಡ್ಗೆನೆ ಒಂದು ಸಪರೇಟ್ ಬಟನ್ ಕೊಟ್ಟಿದ್ದಾರೆ ಗುರು. ಇಷ್ಟು ದಿನ ಏನಕ್ಕೆ ಬೇರೆ ಕಾರ್ ಕಂಪ್ನಿಗಳು ಇದನ್ನ ಯೋಚನೆ ಮಾಡಿಲ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ. ಸಿಂಪಲ್ ಥಾಟ್ಗಳು ಗುರು. ಇದೇನೆ ಈ ಕಾರ್ನ ಅಷ್ಟು ಬ್ಯೂಟಿಫುಲ್ ಮಾಡೋದು. ಕಾರ್ ಸೇಲ್ ಆಯ್ತು ಸಾಕಲ್ವಾ? ಇಂಜಿನ್ ಹೆಂಗಿದೆ ಏನು ಬೇಡ, ಸನ್ರೂಫ್ ಒಂದ್ ಚೆನ್ನಾಗಿದ್ರೆ ಸಾಕು. ಬಟ್ ಹೊರಗಡೆ ಸೌಂಡ್ ಅಷ್ಟು ಜಾಸ್ತಿ ಕೇಳೋದಿಲ್ಲ ಸರ್. ಇದು ವಿಂಡ್ಶೀಲ್ಡ್ ಏನಿದೆ ಟಾಪ್ ಎಂಡ್ ಬಿಲೋ ಟಾಪ್ ಎಂಡ್ ಅಲ್ಲಿ ಅಕೌಸ್ಟಿಕ್ ವಿಂಡ್ಶೀಲ್ಡ್ ಬರುತ್ತೆ ನೋಡಿ. ಟೆಸ್ಟರ್ ನ ನೀವು ಇಲ್ಲೂ ಟೆಸ್ಟ್ ಮಾಡಬಹುದು. ಸಸ್ಪೆನ್ಷನ್ ಬ್ಯೂಟಿಫುಲ್ ಆಗಿದೆ. ಇದಕ್ಕೆ ಆಕ್ಸೆಸರೀಸ್ ಏನೇನು ಬರುತ್ತೆ? ಕೂಡ ವೈಡ್ ರೇಂಜ್ ಇದೆ, ಬ್ರೋಷರ್ ಇದೆ, ಕಳಿಸ್ಕೊಡ್ತೀನಿ. ಎಲ್ಲ ನಿಮ್ಮ ಹತ್ರನೇ ಸಿಗುತ್ತಾ? ಎಲ್ಲ ಜಿನಿಯನ್ ಆಕ್ಸೆಸರೀಸ್. ನಮ್ಮ ಬಿಸ್ನೆಸ್ ಕಿತ್ಕೊಬಿಡಿ ನೀವು, ಎಲ್ಲ ನೀವೇ ಕೊಟ್ಬಿಟ್ಟು. ಕಾಯ್ಕೊಂಡು ತಿಂತಿದ್ವಿ, ತಿರ್ಕೊಂಡು ತಿನ್ನೋಂಗ್ ಮಾಡ್ಬಿಟ್ಟ. ಆದ್ರೆ ಈ ಕಾರಲ್ಲಿ ಬರೀ ಫೀಚರ್ಗಳು ಮಾತ್ರ ಚೆನ್ನಾಗಿಲ್ಲ, ಇದ್ರಲ್ಲಿರೋಂತ ಎಂಜಿನ್ ಗುರು ಅಬ್ಬಾ. ಇದರಲ್ಲಿ ಇವಾಗ ನೆಕ್ಸ್ಟ್ 7 ಸೀಟರ್ ಒಂದು ಬರುತ್ತೆ, ಮತ್ತೆ ಹೈಬ್ರಿಡ್ ಒಂದು ಬರುತ್ತಲ್ವಾ? ಹೈಬ್ರಿಡ್ ಈ ದೀಪಾವಳಿಗೆ ಲಾಂಚ್ ಆಗುತ್ತೆ. ಅದ್ರದ್ದು 26 ಮಾಡಲ್ ಕಂಪ್ಲೀಟ್ಲಿ ಪ್ರೀ ಬುಕಿಂಗ್ ಆಗೋಗಿದೆ. ನಾನು ಧನವಂತ ಶ್ರೀಮಂತ
ಆಗರ್ಭ ಶ್ರೀಮಂತ. ಈ ಕಾರಲ್ಲಿ 1 ಲೀಟರ್ ಒಂದು ಇಂಜಿನ್ ಬರುತ್ತೆ, 1.3 ಲೀಟರ್ ಒಂದು ಬರುತ್ತೆ. 1 ಲೀಟರ್ದು 100 PS ಪವರ್ 166 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಅದು ಆನ್ ರೋಡ್ 13.5 ಇಂದಾನೆ ಸ್ಟಾರ್ಟ್ ಆಗೋಗುತ್ತೆ. 13 ಲಕ್ಷ. ಇದ್ರಲ್ಲಿರುವಂತ ಎಂಜಿನ್ ರೆನೋ ಮತ್ತೆ ಡೈಮ್ಲರ್ ಅವರು ಜಾಯಿಂಟ್ ಆಗಿ ಮಾಡಿರೋದು. ಸೊ ಇದೇ ಸೇಮ್ ಎಂಜಿನ್ ಟೆಕ್ನಾಲಜಿನ ಮರ್ಸಿಡೀಸ್ ಬೆಂಜ್ ಅಲ್ಲೂ ಕೂಡ ಯೂಸ್ ಮಾಡ್ತಾರೆ. 1300cc 4 ಸಿಲಿಂಡರ್ ಟರ್ಬೋ ಪೆಟ್ರೋಲ್ ಇರೋದು, 160 bhp ಇದೆ, 280 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಇಂಜಿನ್ ಬಂದು ಮರ್ಸಿಡೀಸ್ ಬೆಂಜ್ GLA 200 ಅಲ್ಲಿ ಏನು ಇಂಜಿನ್ ಯೂಸ್ ಆಗಿದೆ ಎಕ್ಸಾಕ್ಟ್ಲಿ ಸೇಮ್ ಇಂಜಿನ್. ಏನ ಒಳ್ಳೆ ರಾಕೆಟ್ ಬಂದಂಗ್ ಬರ್ತಿದ್ಯಾ? ಯೂಶಲಿ ಈ ತರ ಎಂಜಿನ್ ಗಳನ್ನ ಅಲ್ಯೂಮಿನಿಯಂ ಬ್ಲಾಕ್ ಅಲ್ಲಿ ಮಾಡಿರ್ತಾರೆ. ಬೋರ್ ಒಳಗಡೆ ಒಂದು ಕ್ಯಾಸ್ಟ್ ಐರನ್ ಸ್ಲೀವ್ ಹಾಕ್ತಾರೆ. ಆದ್ರೆ ಈ ಎಂಜಿನ್ ಅಲ್ಲಿ ಮಿರರ್ ಬೋರ್ ಕೋಟಿಂಗ್ ಅಂತ ಮಾಡಿರೋದು. ಇವರು ಮೋಲ್ಟನ್ ಐರನ್ ನ ತುಂಬಾ ತಿನ್ ಲೇಯರ್ ಅಲ್ಲಿ ಹಾಕೋದ್ರಿಂದ ಅದು ಮಿರರ್ ಎಫೆಕ್ಟ್ ಕೊಡುತ್ತೆ. ತುಂಬಾ ಆಗೋಯ್ತಾ ಅಂತ ಡೀಟೇಲ್ಸ್. ಏನಾದ್ರೂ ಒಂದು ಅವಸ್ಥೆ ಆಗ್ಲಿಲ್ಲ ಅಂದ್ರೆ ನಮ್ ಗರಾಜ್ ಅಲ್ಲಿ ಜೀವನ ಆಗೋದಿಲ್ಲ ಗುರು. ಏನ್ ಬ್ರೋ ಇದು? ನೆನ್ನೆ ನೋಡಿದ್ರೆ ಗಾಡಿ ಹೊಗೆ ಹಾಕೋತು, ಇವತ್ತು ನೋಡಿದ್ರೆ ಇದು ಹೊಗೆ ಹಾಕೋತು. ಯಾರೋ ಏನೋ ಮಾಟ ಮಂತ್ರ ಮಾಡ್ಬಿಟ್ಟವ್ರು ಮೇಡಮ್, ಇಲ್ದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಮ್ಗೆ. ಟೋಟಲ್ ನಿಮಗೆ ಇದರಲ್ಲಿ 6 ಶೇಡ್ಸ್ ಅವೈಲೇಬಲ್ ಬರುತ್ತೆ. ಒಂದು ಪರ್ಲ್ ವೈಟ್, ಸ್ಟೆಲ್ತ್ ಬ್ಲಾಕ್, ಹಿಮಾಲಯನ್ ಜೇಡ್ ಗ್ರೀನ್ ಅಂತ ಇದೊಂದು ನಿಮಗೆ ಐಕಾನಿಕ್ ಮಾಡಲು. ಇನ್ನೊಂದು ಸನ್ಸೆಟ್ ರೆಡ್ ಬರುತ್ತೆ, ರಿವರ್ ಬ್ಲೂ ಇದೆ. ನಿಮ್ಗೆ ಹೇಗೆ ಅನ್ಸ್ತು? ಹೌ ಡಿಡ್ ಐ ಡ್ರೈವ್? ಚೆನ್ನಾಗಿದೆಯಲ್ಲ. ಅಡಿಷನ್ ಕೊಡ್ತಾ ಇದೀರಿ ಅಂದ್ರಿ. ಒಂದು ಸೆಕೆಂಡ್ ಏನು ಹೇಳಿ? ಸನ್ಲೈಟ್ ಕಣ್ಣು ಕುಕ್ಕುತ್ತಾ ಇದೆ. ಮೈಸೂರಲ್ಲಿ ಹೊಸದಾಗಿ ಏನೋ ಶುರು ಮಾಡಿದ್ದೀವಿ ನಾವು ಸ್ಟೂಡೆಂಟ್ಸ್ಗಳು. ಮಸ್ಕ ಬನ್ನು ಬಟರು ಮತ್ತು ಫ್ಲೇವರ್ಸ್ ಎಲ್ಲ ಆ್ಯಡ್ ಮಾಡಿ ಕೊಡ್ತೀವಿ. ಒಂದ್ಸಲ ಬಂದು ಟ್ರೈ ಮಾಡಿ. ಮೈಸೂರಲ್ಲಿರುವಂತ ವಿಜಯನಗರ ವಾಟರ್ ಟ್ಯಾಂಕ್ ರೋಡ್ ಅಲ್ಲಿ ಇವರು ಮಸ್ಕಾ ಝೋನ್ ನ ಇಟ್ಕೊಂಡಿದ್ದಾರೆ. ಟೇಸ್ಟ್ ಮಾತ್ರ ಸಕ್ಕದಾಗಿತ್ತು. ನೀವು ಒಂದ್ಸಲ ಬಂದು ಟ್ರೈ ಮಾಡಿ. ಜೊತೆಗೆ ಈ ತರ ನಿಮ್ಮ ಸುತ್ತಮುತ್ತ ಯಾರ್ಯಾರು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಗಳನ್ನ ನಡೆಸ್ತಾ ಇದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಿ. ಇವ್ರು ಮೋಟೋ ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ನನ್ನ ಕರಿಯರ್ ಮುಗ್ದೋಗುತ್ತೆ ಅನ್ನೋ ಒಂದೇ ರೀಸನ್ಗೆ ಇವ್ರು ಸ್ಟಾರ್ಟ್ ಮಾಡ್ತಾ ಇಲ್ಲ. ಏನ